ಸಂತ ಅಂತೋಣಿಯವರ ಜೀವನ ಚರಿತ್ರೆ ಭಾಗ 2. ದೇವರ ವಾಕ್ಯದ ಶಕ್ತಿಶಾಲಿ ಬೋಧಕ. ಫ್ರಾನ್ಸಿಸ್ಕನ್ ಸಂಘವನ್ನು ಸೇರಿದ ನಂತರ ಸಂತ ಅಂತೋಣಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಯಿತು. ಆರಂಭದಲ್ಲಿ ಅವರು ಬಹಳ ಸರಳ ಮತ್ತು ವಿನಮ್ರ ಜೀವನವನ್ನು ನಡೆಸುತ್ತಿದ್ದರು. ಆದರೆ ದೇವರು ಅವರೊಳಗೆ ಅಡಗಿದ್ದ ಅಪಾರ ಜ್ಞಾನ ಮತ್ತು ಬೋಧನಾ ಶಕ್ತಿಯನ್ನು ಕ್ರಮೇಣ ಲೋಕಕ್ಕೆ ಪ್ರಕಟಿಸಿದರು. ಒಮ್ಮೆ ಅನಿರೀಕ್ಷಿತರಾಗಿ ನಡೆದ ಒಂದು ಘಟನೆಯಿಂದಾಗಿ ಅವರು ಸಾರ್ವಜನಿಕವಾಗಿ ಉಪದೇಶ ನೀಡುವ ಅವಕಾಶ ಪಡೆದರು. ಆ ಕ್ಷಣದಿಂದಲೇ ಅವರ ಮಾತುಗಳಲ್ಲಿ ದೇವರ ವಾಕ್ಯದ ಶಕ್ತಿ ಸ್ಪಷ್ಟವಾಗಿ ಕಾಣತೊಡಗಿತು. ಅವರು ನೀಡಿದ ಉಪದೇಶಗಳು ಜನರ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತಿದ್ದವು. ಅವರ ಬೋಧನೆಗಳು ಕೇವಲ ಜ್ಞಾನ ನೀಡುವುದಲ್ಲ, ಪಾಪದಿಂದ ದೂರವಾಗಿ ದೇವರ ಕಡೆಗೆ ಮರಳುವಂತೆ ಜನರನ್ನು ಪ್ರೇರೇಪಿಸುತ್ತಿದ್ದವು. ಅದ್ಭುತಗಳು ಮತ್ತು ಜನರ ನಂಬಿಕೆ. ಸಂತ ಅಂತೋಣಿಯವರ ಜೀವನದಲ್ಲಿ ಅನೇಕ ಅದ್ಭುತ ಘಟನೆಗಳು ನಡೆದಿವೆ ಎಂದು ಇತಿಹಾಸ ಹೇಳುತ್ತದೆ. ಕಳೆದುಹೋದ ವಸ್ತುಗಳು ಮರಳಿ ಸಿಕ್ಕುವುದು, ರೋಗಿಗಳು ಗುಣಮುಖರಾಗುವುದು ಮತ್ತು ನಿರಾಶೆಯಲ್ಲಿದ್ದವರಿಗೆ ಹೊಸ ಆಶೆ ದೊರಕುವುದು ಇವು ಅವರ ಮಧ್ಯಸ್ಥಿಕೆಯಿಂದ ಸಂಭವಿಸಿದ ಘಟನೆಗಳಾಗಿ ಭಕ್ತರು ನಂಬುತ್ತಾರೆ. ಅವರ ಪ್ರಾರ್ಥನೆಗೆ ದೇವರು ವಿಶೇಷವಾಗಿ ಪ್ರತಿಕ್ರಿಯಿಸುತ್ತಿದ್ದನೆಂಬ ನಂಬಿಕೆ ಜನರಲ್ಲಿ ಗಾಢವಾಗಿ ಬೆಳೆದಿತ್ತು. ಇದರಿಂದಲೇ ಅವರು ಕಳೆದುಹೋದ ವಸ್ತುಗಳ ಸಂತ ಎಂದು ಸಹ ಕರೆಯಲ್ಪಡುತ್ತಾರೆ. ಬಡವರ ಮೇಲಿನ ಅಪಾರ ಪ್ರೀತಿ. ಸಂತ ಅಂತೋಣಿಯವರು ಸದಾ ಬಡವರ ಮತ್ತು ನಿರ್ಗತಿಕರ ಪರವಾಗಿ ನಿಂತರು. ಅವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮಾನವನು ದೇವರ ಅಮೂಲ್ಯ ಸೃಷ್ಟಿಯಾಗಿದ್ದನು. ಅವರು ಬಡವರಿಗೆ ಆಹಾರ ನೀಡುವುದು, ದುಃಖಿತರನ್ನು ಸಮಾಧಾನಪಡಿಸುವುದು ಮತ್ತು ಸಮಾಜದಲ್ಲಿ ನ್ಯಾಯಕ್ಕಾಗಿ ಧ್ವನಿ ಎತ್ತುವುದು ತಮ್ಮ ಕರ್ತವ್ಯವೆಂದು ಭಾವಿಸಿದ್ದರು. ಅವರ ಈ ಪ್ರೀತಿ ಮತ್ತು ಕರುಣೆ ಅನೇಕ ಜನರ ಜೀವನವನ್ನು ಬದಲಾಯಿಸಿತು. ಅಂತಿಮ ದಿನಗಳು ಮತ್ತು ಪವಿತ್ರ ಮರಣ. ಸಂತ ಅಂತೋಣಿಯವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಇಟಲಿಯ ಪಡುವಾದ ನಗರದಲ್ಲಿ ಕಳೆದರು. ಅಲ್ಲಿ ಸಹ ಅವರು ನಿರಂತರವಾಗಿ ಪ್ರಾರ್ಥನೆ, ಉಪದೇಶ ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಕ್ರಿಸ್ತಶಕ 1231ರಲ್ಲಿ ಕೇವಲ 36ನೇ ವಯಸ್ಸಿನಲ್ಲಿ ಅವರು ಈ ಲೋಕವನ್ನು ತ್ಯಜಿಸಿದರು. ಅವರ ಮರಣದ ನಂತರವೂ ಜನರು ಅವರ ಸಮಾಧಿಯ ಬಳಿ ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಪಡೆಯುತ್ತಿದ್ದಾರೆ ಎಂದು ನಂಬುತ್ತಾರೆ. ಅವರ ಶಾಶ್ವತ ಪರಂಪರೆ. ಇಂದಿಗೂ ಸಂತ ಅಂತೋಣಿಯವರು ವಿಶ್ವದಾದ್ಯಂತ ಕೋಟ್ಯಾಂತರ ಭಕ್ತರಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಜೀವನವು ನಮಗೆ ದೇವರ ಮೇಲೆ ನಂಬಿಕೆ, ವಿನಮ್ರತೆ ಮತ್ತು ಸೇವೆಯ ಮಹತ್ವವನ್ನು ಕಲಿಸುತ್ತದೆ. ಅವರು ನಮಗೆ ಹೇಳುವ ಸಂದೇಶ ಸ್ಪಷ್ಟವಾಗಿದೆ. ದೇವರ ಪ್ರೀತಿಯಲ್ಲಿ ಬದುಕಿದರೆ ಜೀವನವು ನಿಜವಾದ ಅರ್ಥವನ್ನು ಪಡೆಯುತ್ತದೆ. ಸಮಾಪನ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಜೀವನವು ಕೇವಲ ಇತಿಹಾಸವಲ್ಲ, ಅದು ನಮ್ಮೆಲ್ಲರಿಗೂ ಒಂದು ಪವಿತ್ರ ಪಾಠವಾಗಿದೆ. ನಾವು ಸಹ ಅವರಂತೆ ದೇವರ ವಾಕ್ಯವನ್ನು ಪ್ರೀತಿಸಿ, ಬಡವರನ್ನು ಸಹಾಯ ಮಾಡಿ ಮತ್ತು ನಂಬಿಕೆಯಲ್ಲಿ ಸ್ಥಿರವಾಗಿ ಬದುಕೋಣ. ಯೇಸು ಕ್ರಿಸ್ತನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಆಮೆನ್. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.